ಪಾಕಿಸ್ತಾನ ಈ ಹಿಂದೆ 15 ಸ್ಥಾನಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಈಗಲೂ ಕೂಡ ಭಾರತದಲ್ಲಿ ಮಲ್ಟಿಪಲ್ ಪ್ಲೇಸಸ್ಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರ, ಅದೇ ರೀತಿಯಾಗಿ ರಾಜಸ್ಥಾನದಲ್ಲೂ ಕೂಡ ಕೆಲವು ಸ್ಥಾನಗಳನ್ನು ಟಾರ್ಗೆಟ್ ಮಾಡಿದೆ. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಒಂದು F-16, 2 JF-17 ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಿದೆ. ಜಲವಿದ್ಯುತ್ ಸ್ಥಾವರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. 4ನೇ ಜನರೇಷನ್ನ F-16 ಯುದ್ಧ ವಿಮಾನ ಫೈಟರ್ ಜೆಟ್ ಅನ್ನು ಹೊಡೆದು ಉರುಳಿಸಿದೆ. ಪಾಕಿಸ್ತಾನಕ್ಕೆ ಭಾರಿ ಆಘಾತ ಎದುರಾಗಿದೆ. 2 JF-17 ಯುದ್ಧ ವಿಮಾನಗಳು, ಅದೇ ರೀತಿಯಾಗಿ F-16 ಯುದ್ಧ ವಿಮಾನವನ್ನು ಕೂಡ ಭಾರತ ಹೊಡೆದು ಉರುಳಿಸಿದೆ. 4ನೇ ಜನರೇಷನ್ನ ಫೈಟರ್ ಜೆಟ್ ಅನ್ನ ಭಾರತ ಹೊಡೆದು ಉರುಳಿಸಿರುವಂಥದ್ದು ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸಾರ್ವಜನಿಕರೆಲ್ಲರೂ ಕೂಡ ಒಂದು ಕ್ಷಣ ಈ ಘಟನಾವಳಿಗಳನ್ನು ನೋಡಿ ಬೆಚ್ಚಿ ಬಿದ್ರು. ಯಾಕಂದ್ರೆ ಶತ್ರು ದೇಶದ ಫೈಟರ್ ಜೆಟ್ಗಳು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಬಂದಂತಹ ಒಂದು ಘಟನೆ ನಡೆದು ಹೋಯಿತು. ಇನ್ನು ಭಾರತದ ಒಳಗೆ ಆಗಮನ ಆಗ್ತಾ ಇದ್ದಂತೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಬರ್ತಾ ಇದ್ದಂತೆ S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಅದು ಈ ಯುದ್ಧ ವಿಮಾನಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ವಿಚಾರವನ್ನು ಪಾಕಿಸ್ತಾನ ಕೂಡ ಕನ್ಫರ್ಮ್ ಮಾಡ್ತಾ ಇದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನ ಏನಿದೆ, ಫೈಟರ್ ಜೆಟ್ಟು, ಅದನ್ನ ಭಾರತ ಹೊಡೆದು ಉರುಳಿಸಿದೆ. ಇನ್ನು ಪಾಕಿಸ್ತಾನದ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನ ಇದು. ಅಮೆರಿಕಾದಿಂದ ಇದನ್ನ ಖರೀದಿ ಮಾಡಿತ್ತು. ಅದೇ ರೀತಿಯಾಗಿ ಚೀನಾದಿಂದ JF-17 ಅನ್ನುವಂತಹ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಿತ್ತು. ಇದನ್ನ ಭಾರತ ಹೊಡೆದು ಉರುಳಿಸಿದೆ. ಯಾವುದೇ ಫೈಟರ್ ಜೆಟ್ಗಳನ್ನು ಉಪಯೋಗಿಸಲಿಲ್ಲ. ಇದನ್ನ ಹೊಡೆಯೋದಕ್ಕೆ ಯಾವುದೋ ಒಂದು ಫೈಟರ್ ಜೆಟ್ಟು, ಈಗ ನಮ್ಮಲ್ಲಿ ಇರುವಂತಹ ಏನು ರಫೇಲ್ ಆಗಿರಬಹುದು ಅಥವಾ ಇನ್ನಿತರ ಯುದ್ಧ ವಿಮಾನಗಳನ್ನು ನಾವು ಬಳಕೆ ಮಾಡಲಿಲ್ಲ. ಕೇವಲ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಮಾತ್ರ, ಅಂದರೆ ನೆಲದ ಮೇಲೆ ಇರುವಂತಹ S-400 ಅನ್ನುವಂತಹ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇದನ್ನ ಹೊಡೆದು ಉರುಳಿಸಿರುವಂಥದ್ದು. ಅಂದರೆ ಭಾರತದ ಸ್ಟ್ರಾಂಗೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇದನ್ನ ದಾಟಿ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ. ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಇಲ್ಲಿಗೆ ಸುಮ್ಮನೆ ಕೂತ್ರೆ ಸರಿ ಇಲ್ಲ, ಮುಂದೆ ಎದುರಿಸಬೇಕಾಗತ್ತೆ ಭಾರತದ ಇನ್ನೂ ಘಾತಕವಾದಂತಹ ದಾಳಿಗಳನ್ನು ಎದುರಿಸಬೇಕಾಗತ್ತೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಹೀಗಾಗಿ ಭಾರತ ಪ್ರತಿ ದಾಳಿ ಮಾಡೋದಕ್ಕೂ ಕೂಡ ಈಗ ತಯಾರಿ ಮಾಡ್ಕೊಳ್ತಾ ಇದೆ. ಇನ್ನೇನು ಇವತ್ತು ದಾಳಿನ ಅಥವಾ ದಾಳಿ ಮಾಡೋದಕ್ಕೆ ಸಮಯವನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತಾ, ಕಾದು ನೋಡಬೇಕಾಗತ್ತೆ. ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಮೊಬೈಲ್ ಕ್ಯಾಮೆರಾ, ಅದೇ ರೀತಿಯಾಗಿ ಕ್ಯಾಮೆರಾಗಳಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ, ಪಾಕಿಸ್ತಾನದ ಫೈಟರ್ ಜೆಟ್ಗಳ ಒಂದು ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರುವಂಥದ್ದು. F-16 ಅನ್ನ ಹೊಡೆದು ಉರುಳಿಸಿರುವಂಥದ್ದು ಏನು ಸಾಮಾನ್ಯ ವಿಚಾರ ಅಲ್ಲ. ಸುಖಾಸುಮ್ಮನೆ ಪುಂಖಾನುಪುಂಖವಾಗಿ ಪುಂಖವುತ್ತಾ ಇತ್ತು ಪಾಕಿಸ್ತಾನ. ಭಾರತದ ರಾಫೇಲ್ ಅನ್ನ ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಇದಿದೆ ಅಂತ ಹೇಳ್ತಾ ಇತ್ತು. ಆದರೆ ಸೋಷಿಯಲ್ ಮೀಡಿಯಾವನ್ನು ಹೊರತುಪಡಿಸಿ ರಿಯಾಲಿಟಿಯಲ್ಲಿ ಭಾರತ ಅದನ್ನು ಮಾಡಿ ತೋರಿಸಿದೆ. ಪಾಕಿಸ್ತಾನದ 4ನೇ ತಲೆಮಾರಿನ ಒಂದು ಯುದ್ಧ ವಿಮಾನವನ್ನು ಏನು ಹೊಂದಿತ್ತು, ಅಡ್ವಾನ್ಸ್ಡ್ ಫೈಟರ್ ಜೆಟ್ಟು, ಅದನ್ನು ಭಾರತ ಹೊಡೆದು ಉರುಳಿಸಿದೆ. ಅಮೆರಿಕಾದಿಂದ ಖರೀದಿ ಮಾಡಿದ್ದಂತಹ F-16 ಅನ್ನು ಭಾರತದ S-400 ಹೊಡೆದು ಉರುಳಿಸಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರಿ ಆಘಾತ ಇದು. ಇದರ ಜೊತೆಗೆ ಪಾಕಿಸ್ತಾನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ತು ಅಂತಂದರೆ, ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಈಗಾಗಲೇ ಜಮ್ಮುವಿನಲ್ಲಿ ದಾಳಿಯಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ. ಅಂದರೆ ಭಾರತ ಯಾವ ರೀತಿಯಾಗಿ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡಿತ್ತು, ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ರೋನ್ ದಾಳಿ ಮಾಡಿದೆ. ಇನ್ನು ಅದೇ ರೀತಿಯಾಗಿ ಪಠಾಣ್ಕೋಟ್ನಲ್ಲೂ ಕೂಡ, ಪಠಾಣ್ಕೋಟ್ನ ಏರ್ ಬೇಸ್ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಶ್ಮೀರದ ಕುಪ್ವಾಡದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಶೆಲ್ಲಿಂಗ್, ಅದೇ ರೀತಿಯಾಗಿ ಗುಂಡಿನ ದಾಳಿಗಳನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ರಾಜೌರಿಯಲ್ಲೂ ಕೂಡ, ಕಾಶ್ಮೀರದ ರಾಜೌರಿಯಲ್ಲೂ ಕೂಡ ಡ್ರೋನ್ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಮತ್ತೊಂದೆಡೆ ಭಾರತ ಇದೆಲ್ಲವನ್ನೂ ಕೂಡ ಎದುರಿಸೋದಕ್ಕೆ ಈಗಾಗಲೇ ಗಡಿಯಲ್ಲಿ ಎಲೆಕ್ಟ್ರಿಸಿಟಿಯನ್ನು ಬಂದ್ ಮಾಡಿ ಬ್ಲ್ಯಾಕ್ಔಟ್ ಮಾಡೋದಕ್ಕೆ ಭಾರತ ಆದೇಶ ಹೊರಡಿಸಿತ್ತು. ರಾಜಸ್ಥಾನದ ಬಾರ್ಮರ್, ಜೈಸಲ್ಮೇರ್, ಜೋಧ್ಪುರದಲ್ಲಿ 9 ಗಂಟೆಯಿಂದ, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಎಲೆಕ್ಟ್ರಿಸಿಟಿ ಬಂದ್ ಮಾಡಲಾಗುತ್ತೆ, ಬ್ಲ್ಯಾಕ್ಔಟ್ಗೆ ಆದೇಶವನ್ನು ಹೊರಡಿಸಿತ್ತು ಭಾರತ. ಅದೇ ರೀತಿಯಾಗಿ ಭಾರತ ಹಾಗೂ
ಪಾಕಿಸ್ತಾನದ ಗಡಿ ಭಾಗದಲ್ಲಿ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಬ್ಲ್ಯಾಕ್ಔಟನ್ನು ಮತ್ತೆ ಮುಂದುವರಿಸೋದಕ್ಕೆ ಭಾರತ ಪ್ಲ್ಯಾನ್ ಮಾಡಿಕೊಂಡಿದೆ. ಇನ್ನು ಪಾಕಿಸ್ತಾನ ಇವತ್ತು ಸಾಯಂಕಾಲದಿಂದ ಏನು ಪಾಕಿಸ್ತಾನದ ಗಡಿಯಲ್ಲಿ ಜನರೇನಿದ್ದಾರೆ ಎಲ್ಲರನ್ನ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಆದರೆ ದಾಳಿಗೆ ಅದು ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಅನ್ನೋ ಮಾಹಿತಿಗಳು ನಮ್ಮ ಒಂದು ಆರ್ಮಿಯ ಬಳಿ ಎಷ್ಟರ ಮಟ್ಟಿಗೆ ಲಭ್ಯವಾಯಿತು, ಇಲ್ಲ ಏನು ಎತ್ತ, ಇದೆಲ್ಲವೂ ಕೂಡ ನಮ್ಮ ಆರ್ಮಿ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಇದೆಲ್ಲದಕ್ಕೂ ಮಾಹಿತಿಗಳನ್ನು ಹೊರಹಾಕುತ್ತೆ. ಆದರೆ ಪಾಕಿಸ್ತಾನ ಈಗಾಗಲೇ ಭಾರತ ಹೊಡೆದು ಉರುಳಿಸಿರುವಂತಹ ಒಂದು ಫೈಟರ್ ಜೆಟ್ಗಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೌದು ನಮ್ಮ ಒಂದು ಫೈಟರ್ ಜೆಟ್ ಹೊಡೆದು ಉರುಳಿಸಲಾಗಿದೆ ಅನ್ನೋ ವಿಚಾರವನ್ನು ಒಪ್ಕೊಳ್ತಾ ಇದೆ. ಜಲಂಧರ್ ಬಳಿ ಬಂದು ಪಾಕಿಸ್ತಾನದ ಜೆಟ್ಗಳು ಬಂದು ಬಿದ್ದಿದ್ದಾವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತೀಯ ಸೇನೆ ಪಾಕಿಸ್ತಾನದ ಜೆಟ್ಗಳನ್ನು ಹೊಡೆದು ಉರುಳಿಸಿತ್ತು. ಆ ಜೆಟ್ಗಳು ಜಲಂಧರ್ ಬಳಿಯಲ್ಲಿ ಬಿದ್ದಿವೆ. 3 ಜೆಟ್ಗಳನ್ನು ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಜಲಂಧರ್ ಬಳಿಯಲ್ಲಿ ಪಾಕಿಸ್ತಾನದ ಜೆಟ್ಗಳು F-16 ಅದೇ ರೀತಿಯಾಗಿ JF-17 ಯುದ್ಧ ವಿಮಾನಗಳು ಪಾಕಿಸ್ತಾನದ ಜೆಟ್ಗಳು ಜಲಂಧರ್ ಬಳಿಯಲ್ಲಿ ಬಿದ್ದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾರತದ ಸೇನೆ ಪ್ರತಿದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಜೆಟ್ಗಳು ನೆಲಕ್ಕೆ ಅಪ್ಪಳಿಸಿ ಬಿದ್ದಿತ್ತು. ಪಾಕಿಸ್ತಾನದ ಜೆಟ್ಗಳನ್ನು ನಿಖರವಾಗಿ ಟಾರ್ಗೆಟ್ ಮಾಡಿ ಅವುಗಳನ್ನು ಹೊಡೆದು ಉರುಳಿಸುವಲ್ಲಿ ಭಾರತದ ಸೇನೆ ಯಶಸ್ವಿಯಾಗಿದೆ. ಇನ್ನು ಭಾರತ ಈವರೆಗೆ ಭಾರತ ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಯುದ್ಧದ ಒಂದು ಸ್ಥಿತಿಗೆ ಬಂದೇ ಇರಲಿಲ್ಲ. ಅಂದರೆ ಡಿಫೆನ್ಸಿವ್ ಆಗಿ ಮಾತ್ರ ಈ ಒಂದು ದಾಳಿ ನಡೀತಾ ಇತ್ತು. ಅಂದರೆ ಏನು ಭಾರತದ ಮೇಲೆ ಭಯೋತ್ಪಾದಕರ ದಾಳಿ ಆಯಿತು, ಅದಕ್ಕೆ ಪ್ರತಿಯಾಗಿ ಮಾತ್ರ ಭಾರತ ದಾಳಿ ಮಾಡ್ತಾ ಇತ್ತು. ಅಲ್ಲದೆ ಕೇವಲ ಪ್ರೊಟೆಕ್ಷನ್ಗಾಗಿ ಮಾತ್ರ ಭಾರತ ದಾಳಿ ಮಾಡ್ಕೊಳ್ತಾ ಇದ್ದು, ಒಂದು ಡಿಫೆನ್ಸ್ ಮೋಡ್ನಲ್ಲಿ ಭಾರತ ದಾಳಿ ಮಾಡ್ತಾ ಇತ್ತು. ಆದರೆ ಈಗ ಪಾಕಿಸ್ತಾನ ತೋರಿರುವಂತಹ ದುಸ್ಸಾಹಸಕ್ಕೆ ಪಾಕಿಸ್ತಾನಕ್ಕೆ ಈಗ ಕಂಟಕ ಕಟ್ಟಿಟ್ಟ ಬುತ್ತಿ. ಭಾರತ ಕೂಡ ಈಗ ಪ್ರತಿದಾಳಿ ಮಾಡೋದಕ್ಕೆ ಅಂತ ತಯಾರಿಯಲ್ಲಿ ಇದೆ. ಪಾಕಿಸ್ತಾನದ 3 ಜೆಟ್ಗಳು ಈವರೆಗೆ ಬೀಗ್ತಾ ಇತ್ತಲ್ವಾ, ನಮ್ಮ ಹತ್ರನೂ ಇದೆ ಅಟೋಮಿಕ್ ಬಾಂಬು, ನಮ್ಮ ಹತ್ರ JF-17 ಅದೇ ರೀತಿಯಾಗಿ F-16 ಇದೆ ನಮ್ಮ ಹತ್ರ, ನಾವು ಅದನ್ನು ಪೂಜೆ ಮಾಡೋಕ್ಕೆ ಇಟ್ಕೊಂಡಿಲ್ಲ, ಪಟಾಕಿ ಹೊಡೆಯೋದಕ್ಕೆ ಇಟ್ಕೊಂಡಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಪಾಕಿಸ್ತಾನದ 4th ಜನರೇಷನ್ ಫೈಟರ್ ಜೆಟ್ ನಮ್ಮ ಹತ್ರನೂ ಇದೆ ಅಂತ ಹೇಳ್ತಾ ಇತ್ತು. ಆದರೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳ್ಕೊಳ್ತಾ ಇದ್ದಂತಹ ಪಾಕಿಸ್ತಾನದ 4th ಜನರೇಷನ್ ಫೈಟರ್ ಜೆಟ್ಗಳು ಅದನ್ನು ಭಾರತ ಹೊಡೆದು ಉರುಳಿಸಿದೆ. ಪ್ರತಿದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭಾರತ JF-17 2 ಯುದ್ಧ ವಿಮಾನಗಳು ಜಲಂಧರ್ ಬಳಿಯಲ್ಲಿ ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ F-16 ಪಾಕಿಸ್ತಾನದ F-16 ಏನಿದೆ ಅದು ಕೂಡ ಹೊಡೆದು ಉರುಳಿಸಿದೆ ಭಾರತ. ಒಟ್ಟು 3 ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದೆ. ಅದೇ ರೀತಿಯಾಗಿ ಬ್ಲ್ಯಾಕ್ಔಟ್ ಮತ್ತೆ ಮುಂದುವರಿತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಜಮ್ಮುವಿನಲ್ಲಿ ಒಟ್ಟು 6 ಬ್ಲಾಸ್ಟ್ಗಳ ಸೌಂಡ್ ಕೇಳಿಬಂದಿದೆ. 6 ಬ್ಲಾಸ್ಟ್ಗಳ ಸೌಂಡ್ಗಳು ಕೇಳಿಬಂದಿದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ರು. ಸಾರ್ವಜನಿಕರು ಮಾತನಾಡ್ತಾ ಇದ್ದಿದ್ದನ್ನು ಆಗಲೇ ಕೇಳಿಸ್ಕೊಳ್ತಾ ಇದ್ವಿ. 6 ದಾಳಿಗಳ ಒಂದು ಸೌಂಡ್ಗಳು ಕೇಳಿಬಂತು ಅನ್ನುವಂತಹ ಮಾಹಿತಿ. ಅದೇ ರೀತಿಯಾಗಿ ಭಾರತ ಕೂಡ ತಯಾರಿಯಲ್ಲಿತ್ತು. ಪಾಕಿಸ್ತಾನ ಯಾವಾಗ ನಾವಿದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇತ್ತು, ಅದನ್ನು ಭಾರತ ಕೂಡ ಹಗುರವಾಗಿ ಪರಿಗಣಿಸಲಿಲ್ಲ. S-400 ಡಿಫೆನ್ಸಿವ್ ಸಿಸ್ಟಮನ್ನು ಭಾರತ ಆಕ್ಟಿವ್ ಮಾಡಿ ಇಟ್ಟಿತ್ತು. ಅದೇ ರೀತಿಯಾಗಿ ವಾಯುನೆಲೆಯನ್ನೂ ಕೂಡ ಭಾರತ ಕ್ಲೀನಾಗಿ ಇಟ್ಟಿತ್ತು. ಬರ್ತೀರಾ ಒಳಗಡೆ, ಬನ್ನಿ, ಹಾಗಾದರೆ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ ಎಂಟ್ರಿ ಆಗ್ತೀರಾ ನೀವು, ಎಂಟ್ರಾಗಿ ನೋಡೋಣ ಅಂತ ಭಾರತ ಕೂಡ ಸರಿಸುಮಾರು 24 ಏರ್ಪೋರ್ಟ್ಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿತ್ತು. 300ಕ್ಕೂ ಹೆಚ್ಚು ಏರೋಪ್ಲೇನ್ಗಳ ಒಂದು ಮಾರ್ಗಗಳನ್ನು ಕೂಡ ಬದಲಾವಣೆ ಮಾಡಿತ್ತು. ಅದನ್ನು ಕೂಡ ಭಾರತ ಸ್ಟಾಪ್ ಮಾಡ್ತು.